ಶ್ರೀನಿವಾಸ್ ಅವರು ಮತ್ತೆ ಪುರಾಯುಕ್ತರಾಗಿರ್ತಕ್ಕಂಥ ಧರ್ಮೇಂದ್ರ ಅವರು, ಡಿಒರು ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರ ಕಂಚಿನ ಪ್ರತಿಮೆಯನ್ನು ಇವತ್ತು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಕಂಚಿನ ಪ್ರತಿಮೆಗೆ KGF ನಗರಕ್ಕೆ ಈ ದಿನ ಒಂದು ಸಂತಸದ ದಿನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬಹಳ ದಿನಗಳಿಂದ ಎಲ್ಲರ ಒಂದು KGF ನಾಗರಿಕರ ಬಹಳಷ್ಟು ದಲಿತ ಪರ ಸಂಘಟನೆಗಳ ಒಂದು ಕನಸಾಗಿತ್ತು. ಇಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನ ಎಲ್ಲರೂ ಕೂಡ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥದ್ದು. ಈ ದಿನ ಆಗಸ್ಟ್ 5, 2026 ಆಗಸ್ಟ್ 15 ಒಳಗಡೆ ಮಾಡಬೇಕು ಅಂತ ಏನು ತೀರ್ಮಾನ ಆಗಿತ್ತು. ಅದರ ಪ್ರಕಾರ ನಮ್ಮ ಶಾಸಕರು ಈ ದಿನ ಎಲ್ಲರ ಒಂದು ಆಸೆ ಏನಿತ್ತು ಈ ಬೇಡಿಕೆಯನ್ನ ಈಡೇರಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, KGF ತಾಲೂಕಿನ ಪ್ರತಿಯೊಬ್ಬ ನಾಗರಿಕರ ಪರವಾಗಿ, ದಲಿತ ಸಂಘಟನೆಗಳ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದಂತಹ ಮಾನ್ಯ ಶಾಸಕರು ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ತಕ್ಕಂಥ ಕಂಚಿನ ಪುತ್ಥಳಿ ಇರಲಿಲ್ಲ. ಇಡೀ KGF ಅಲ್ಲಿ ಮೊದಲನೇ ಬ್ರಾನ್ಸ್ ಪುತ್ಥಳಿ ಇದು, ಕಂಚಿನ ಪುತ್ಥಳಿ ಇದು. ಹಿಂದೆ ಇದನ್ನ ನಾವು ಬೇರೆ ರೀತಿ ಮಾಡಿರ್ತಾರೆ ಬಹಳ ವರ್ಷಗಳ ಕಾಲ, ಅದು ನಮ್ಮ ಅವಧಿಯಲ್ಲಿ ಇರಲಿಲ್ಲ. ಇದು ಪ್ರತಿಯೊಬ್ಬ ಸಂಘಟನೆಗಾರರ ಬೇಡಿಕೆಯ ಮೇಲೆ, ಒತ್ತಾಯದ ಮೇಲೆ, ಅವರ ಭಾವನೆಗಳಿಗೆ ಗೌರವ ಕೊಟ್ಟು ಅವರ ಆಲೋಚನೆಗಳಿಗೆ ನಾವು ಸ್ಪಂದಿಸುವಂತ ಮನಸ್ಸನ್ನ ಮಾಡಿ, ನಿಧಾನ ಆಗಿದೆ ಸತ್ಯ, ಅದನ್ನು ಒಪ್ಕೋತೀವಿ, ನಿಧಾನ ಆಗಿದೆ, ತಡ ಆಗಿದೆ, ಆದರೆ ಅವರ ಆಸೆಗಳನ್ನ ಚಿಗುರುವಂತ ಎಲ್ಲ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗ್ತಾ ಇದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಭೀಮ ನಮನ ಮತ್ತೆ ಪ್ರಿಯಾಂಬಲ್ ಓದೋಣ, ಅವರಿಗೆ ಪ್ರಿಯಾಂಬಲ್ ಅನ್ನ ಓದಿ ಗೌರವನ ಸಲ್ಲಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧಾರಣೆ ಮಾಡಿ ಬೇರೆ ದೇಶದಲ್ಲಿ ಆಗಿರುವಂತ ಲೋಪದೋಷಗಳು, ಆಮೇಲೆ ಲೇಬರ್ ರೆವಲ್ಯೂಷನ್, ಏನಕ್ಕೆ ರೆವಲ್ಯೂಷನ್ಸ್ ಆಗ್ತಾ ಇತ್ತು ಬೇರೆ ಕಂಟ್ರಿಯಲ್ಲಿ, ಲೇಬರ್ ರೆವಲ್ಯೂಷನ್ಸ್ ಆಗಕ್ಕೆ ಏನ್ ಕಾರಣ, ಇಂಥದನ್ನೆಲ್ಲ ಬಹಳ ಸುದೀರ್ಘವಾಗಿರುವಂತ ಚರ್ಚೆ ಮಾಡಿ, ಅವರ ಅಧ್ಯಯನ ಮಾಡಿ, ಅಭಿಮಾನ ಸಂಘಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಅಂಬೇಡ್ಕರ್ ವಾದಿಗಳಿಗೆ, ಅಂಬೇಡ್ಕರ್ ಸಂಘ ಸಂಸ್ಥೆಗಳಿಗೆ, KGFನ ಸಮಸ್ತ ಅಂಬೇಡ್ಕರ್ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಶುಭ ಗಳಿಗೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಾವು ಲೋಕಾರ್ಪಣೆಯನ್ನ ಮಾಡಿದ್ದೀವಿ. ಬಹಳ ವರ್ಷಗಳ ಕನಸಾಗಿತ್ತು, ಪ್ರತಿಯೊಬ್ಬರ ಧ್ವನಿ ಆಗಿತ್ತಿದು. ಅಂಬೇಡ್ಕರ್ ಅವರು ಯಾವ ಕಾರ್ಮಿಕರ ನೋವನ್ನ, ಕಣ್ಣೀರನ್ನ ಒರೆಸ್ಲಿಕ್ಕೆ KGFಗೆ ಟ್ರೈನ್ ಮುಖಾಂತರ ಪಾದಾರ್ಪಣೆ ಮಾಡಿರ್ತಾರೆ, ಆ ಭೂಮಿ ಸ್ಪರ್ಶ ಮಾಡಿರ್ತಾರೆ KGF ನೆಲವನ್ನ. ಇವತ್ತು ಧನ್ಯವಾಯಿತು. ಯಾವ ಕಾರ್ಮಿಕರಿಗೆ ಧ್ವನಿ ಆಗ್ಬೇಕು, ಶಕ್ತಿ ಆಗ್ಬೇಕು, ಅವರ ನೋವಿಗೆ ಧ್ವನಿಗೂಡಿಸ್ಬೇಕು ಅಂತ ಅವರು, he was a man of depressed class, labor class. ಅವರು ಅವ್ರ ಜೀವನದಲ್ಲಿ ಹಿಸ್ಟ್ರಿಯನ್ನ ಮಾಡ್ತಾರೆ. ಇಡೀ ಭಾರತ ದೇಶನ ಕಂಪೇರ್ ಮಾಡಿದ್ರೆ, ಬೇರೆ ಎಷ್ಟೋ ದೇಶಗಳಿಗೆ ಕಂಪೇರ್ ಮಾಡಿದ್ರೆ, ವೆಲ್ ಎಜುಕೇಟೆಡ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ವೆಲ್ ಎಜುಕೇಟೆಡ್ ಪರ್ಸನಾಲಿಟಿ, ಅಂಡ್ he is the man of reformer, ಸೋಷಿಯಲ್ ರಿಫಾರ್ಮರ್. ಯಾರು ಸೋಷಿಯಲ್ ರಿಫಾರ್ಮರ್ ಅಂತ ಹೇಳಲ್ಲ, ಆದ್ರೆ ಇವ್ರನ್ನ ಸೋಷಿಯಲ್ ರಿಫಾರ್ಮರ್ ಅಂತ ಹೇಳ್ತಾರೆ. ಈಸ್ ಅ ಮ್ಯಾನ್ ಆಫ್ ಡಿಪ್ರೆಸ್ಡ್ ಕ್ಲಾಸ್, ಲೇಬರ್ ಕ್ಲಾಸ್, ವೀಕರ್ ಸೆಕ್ಷನ್, ಬಿಲೋ ಪಾವರ್ಟಿ ಲೈನ್. ಅವರು ಪ್ರತಿಯೊಂದು ದಿನಾನು ತಪಸ್ಸು, ಅವರ ಇಡೀ ಜೀವನವನ್ನ ತಪಸ್ಸು ಮಾಡ್ತಾರೆ. ಇಡೀ ಭಾರತ ದೇಶದ ಉದ್ದಗರಕ್ಕೂ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾರು ಶೋಷಿತ ವರ್ಗದವರಿದ್ದಾರೆ, ಯಾರು ದೀನದಲಿತರಿದ್ದಾರೆ, ಬಡವರಿದ್ದಾರೆ, ಅಸ್ಪೃಶ್ಯರಿದ್ದಾರೆ, ಅವ್ರನ್ನ ಎಲ್ಲರನ್ನೂ ಉದ್ಧಾರ ಮಾಡೋದಕ್ಕೋಸ್ಕರ ತನ್ನ ವಿದ್ಯೆಯನ್ನ, ಜ್ಞಾನವನ್ನ, ತಪಸ್ಸನ್ನ, ತ್ಯಾಗವನ್ನ ಮಾಡಿ ಇಡೀ ಜಗತ್ತಿಗೆ ಬೆಳಕಾಗಿ, ಜ್ಞಾನ ಜ್ಯೋತಿಯಾಗಿ ಬಿಂಬಿಸ್ತಾರೆ. ಇಡೀ ಜಗತ್ತಿಗೆ ಅವರು ಯಾವುದೇ ಒಂದು ಅಧಿಕಾರದ ಸ್ವಾರ್ಥ ಅಧಿಕಾರಕ್ಕೋಸ್ಕರ ಹೋರಾಟ ಯಾವತ್ತೂ ಮಾಡಲ್ಲ.
ಸ್ವಾರ್ಥ ಅಧಿಕಾರಕ್ಕೋಸ್ಕರ ಯಾವತ್ತೂ ಕೂಡ ಯಾವುದೇ ಒಂದು ಲಾಭಕ್ಕಾಗಿ ಹೋರಾಟವನ್ನ ಮಾಡಿಲ್ಲ. ಅವರು ಯಾವತ್ತೇ ಇದ್ರು ಬಡವರ ಧ್ವನಿಯಾಗಿ, ಕಾರ್ಮಿಕರ ಧ್ವನಿಯಾಗಿ, ಎಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ಧ್ವನಿಯಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಏನು ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ನ ಬರಿಬೇಕಾದಾಗ ತುಂಬ ಸಮಯ ತಗೊಳುತ್ತೆ. ತುಂಬ ಸಮಯ ಯಾಕೆ ತಗೊಳುತ್ತೆ ಅಂದರೆ, ಇಡೀ ಭಾರತ ದೇಶದಲ್ಲಿ ಏನೆಲ್ಲ ಅವತ್ತಿನ ಕಾಲಕ್ಕೆ ಸಮಸ್ಯೆಗಳಿರುತ್ತೆ ಅದನ್ನು ಎಳೆಯಾಗಿ ಬಿಚ್ಚಿಡಬೇಕಾದಾಗ ಕಾನ್ಸ್ಟಿಟ್ಯೂಷನ್ ಪ್ರತಿ ಇಂಡಿವಿಜುವಲ್ಗೂ ಶಕ್ತಿ ಆಗಬೇಕು ಅನ್ನುವಂಥದ್ದು ದೂರದೃಷ್ಟಿಯಾಗಿರುತ್ತೆ. ಏನು ಪ್ರತಿಯೊಬ್ಬ ಪ್ರಜೆನ ರಕ್ಷಣೆ ಮಾಡುವಂಥ ಸಂವಿಧಾನವನ್ನು, ಪುಸ್ತಕವನ್ನು, ಭಗವದ್ಗೀತೆ ಅಷ್ಟು ಪವಿತ್ರವಾಗಿರುವಂಥ ಕಾನ್ಸ್ಟಿಟ್ಯೂಷನ್ ಅನ್ನು ಅವರು ಬರಿಬೇಕು ಅಂತಂದರೆ ಅವರು ತಪಸ್ಸನ್ನು ಮಾಡಬೇಕಾಗತ್ತೆ. ಅವರ ಇಡೀ ಜೀವನವನ್ನು ಅಸ್ಪೃಶ್ಯರಿಗೋಸ್ಕರ, ಬಡವರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಮಹಿಳೆಯರಿಗೋಸ್ಕರ, ವಿಶೇಷವಾಗಿ ಕಾರ್ಮಿಕರಿಗೋಸ್ಕರ ಮುಡುಪಾಗಿರ್ತಾರೆ. ಅವರ ವಿದ್ಯೆಯನ್ನ ಸಮರ್ಪಣೆ ಮಾಡ್ತಾರೆ. ಯಾವುದೇ ಒಂದು ಅಧಿಕಾರಕ್ಕಾಗ್ಲಿ, ಯಾವುದೇ ಒಂದು ಸ್ವಾರ್ಥ ಸಾಧನೆಗಾಗಿ ಅವರ ವಿದ್ಯೆಯನ್ನ ಒಂದೇ ಒಂದು ದಿನ ಸ್ವಾರ್ಥವಾಗಿ ಬಳಸ್ಕೊಳ್ಳಲ್ಲ. ಸದ್ಬಳಕೆ ಏನಾದರೂ ಆಗಿದ್ರೆ ಇಡೀ ಜಗತ್ತನ್ನ ಉದ್ಧಾರ ಮಾಡಲಿಕ್ಕೆ ಸದ್ಬಳಕೆಯನ್ನ ಮಾಡಿದ್ದಾರೆ. ಅಂಥ ಒಂದು ಮಹಾತ್ಮರನ್ನ ನಾವು ಇವತ್ತು ನಗರಸಭೆಯ ಮುಂಭಾಗದಲ್ಲಿ ಅವರ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ದೀವಿ, ಅನಾವರಣ ಮಾಡಿದ್ದೀವಿ. ಅದಕ್ಕೆ ನೀವೆಲ್ಲ ಸಾಕ್ಷಿ ಆಗಿದ್ದೀರಾ. ಯಾವ KGF ನಗರದಲ್ಲಿ ಬೆಳಕಾಗಬೇಕು, ಕಾರ್ಮಿಕರಿಗೆ ಶಕ್ತಿ ಆಗಬೇಕು, ಸಂಘಟನೆಗಳ ಧ್ವನಿ ಆಗಬೇಕು ಅಂತ ಅವರು ಎಂದೂ ಕೂಡ ಭಾಷಣದಲ್ಲಿ ಯಾರನ್ನ ಗೆಲ್ಲಲ್ಲ. ಅವರು ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೆ, ಅನ್ಯಾಯ ನಡೆಯುವಂಥ ವ್ಯಕ್ತಿಗೆ ಧ್ವನಿಯಾಗಿ ನಿಲ್ಲಲಿಕ್ಕೆ, ಪ್ರತಿ ಹಂತದಲ್ಲೂ ಇಡೀ ದೇಶನ ಸುಭದ್ರವಾಗಿ ಕಟ್ಟಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ, ಪ್ರತಿಯೊಬ್ಬ ಸಂಘಟನೆಕಾರರಲ್ಲೂ ಅಂಬೇಡ್ಕರ್ ತತ್ವಗಳನ್ನು ಬೋಧಿಸುವವರ ಹತ್ರ ಮತ್ತು ಅವರನ್ನು ಪರಿಪಾಲನೆ ಮಾಡೋರ ಹತ್ರ ಅವರು ಶಕ್ತಿಯಾಗಿ ನಿಲ್ಲುವಂಥ ಪ್ರಯತ್ನ ಮಾಡ್ತಾರೆ. ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ಸ್ವಾರ್ಥ ವಿಚಾರಣೆ ಎಲ್ಲಿರುತ್ತೆ ಅಲ್ಲಿ ನಾವು ಅಂಬೇಡ್ಕರ್ ಅವರನ್ನು ಗುರುತಿಸ್ಬೋದು. ಸಮಾಜದ ಮುಖಿಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಸೋಷಿಯಲ್ ರಿಫಾರ್ಮಿಸ್ಟ್ ಅಂತ ಕರೀತಾರೆ. ಸೋಷಿಯಲ್ ರಿಫಾರ್ಮಿಸ್ಟ್ ಅಂದರೆ ಸಮಾನತೆ ಅಂತ. ಹಿಂದೆ ನಾವು ಕಾರ್ಮಿಕರಿಗೆ ಟೈಮಿಂಗ್ಸ್ ಇರಲ್ಲ, 12 ಅವರ್ಸ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಕಾರ್ಮಿಕ ವರ್ಗದವರು, ಲೇಬರ್ ಕ್ಲಾಸ್ ಅನ್ನೋರಿಗೆ 12 to 14 ಅವರ್ಸ್ ಇರುತ್ತೆ. ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶದಲ್ಲೂ ಕೂಡ. ಫಸ್ಟು ಮ್ಯಾಗ್ನಾ ಕಾರ್ಟಾ ಅನ್ನುವಂಥ ಸಂವಿಧಾನನ ಫಾಲೋ ಮಾಡ್ತಾ ಇದ್ರು. ಬೇರೆ ಕಂಟ್ರೀಸ್ ಯಾವ್ದು ಮಾಡ್ತಾ ಇದ್ರು ಅಂದರೆ, ಆಮೇಲೆ ಅಮೇರಿಕಾ ಆಗಿರಲಿ, ಅದಕ್ಕಿಂತ ಮುಂಚೆ ಬೇರೆ ಕಂಟ್ರೀಸ್, ಅಮೇರಿಕನ್ ಕಂಟ್ರೀಸ್ ಜೊತೆಯಲ್ಲಿ ಬೇರೆ ಬೇರೆ ಕಂಟ್ರೀಸು 500 years, 600 years, 700 years ಬಿಫೋರ್ ಕಾನ್ಸ್ಟಿಟ್ಯೂಷನ್ ಮ್ಯಾಗ್ನಾ ಕಾರ್ಟಾ ಅಂತ ಒಂದು ಅವ್ರದ್ದೇ ಆದ ಪ್ರಿನ್ಸಿಪಲ್ಸ್, ಎಥಿಕ್ಸ್ನ ಫಾಲೋ ಮಾಡ್ತಾ ಇದ್ರು. ಅದರಲ್ಲಿ ಈಕ್ವಾಲಿಟಿ ಇರಲಿಲ್ಲ, ಸೋಷಿಯಾಲಿಟಿ ಇರಲಿಲ್ಲ, ಈಕ್ವಲ್. ಬರೀ ನೋವನ್ನು ನೋಡಿ ಬೆಳೆದಿರುವಂಥವ್ರು. ಅವರ ಇಡೀ ಜೀವನ ನಮಗೆ ಪಾಠ ಆಗಬೇಕು. ಅವರ ಇಡೀ ಜೀವನ, ಅವರ ಜೀವನದಲ್ಲಿ ಅನುಭವಿಸಿರುವಂಥ ನರಕ ಇನ್ಯಾರೂ ಕೂಡ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅವರ ಇಡೀ ಜೀವನ ನಮ್ಮೆಲ್ಲರ ದಾರಿದೀಪ ಆಗಬೇಕು, ನಮಗೆ ಒಂದು ರೋಲ್ ಮಾಡೆಲ್ ಆಗಬೇಕು ಅಂತಂದಾಗ ಒಂದು ಚಿಕ್ಕ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವತ್ತು ಒಂದು ಎಜುಕೇಷನ್ ಬರೀ ನಮ್ಮನ್ನು ಸದೃಢ ಮಾಡ್ಕೊಳ್ಳೋಕ್ಕಲ್ಲ. ಎಜುಕೇಷನ್ ಪ್ರತಿಯೊಬ್ಬ ಪ್ರಜೆಯ ಜೀವನ, ಬದುಕು, ನಿರ್ಧಾರಗಳು, ಮತ್ತು ನಾವು ಯಾವುದನ್ನು ಗೌರವಿಸ್ಬೇಕು, ಯಾವುದನ್ನು ಜೊತೆಯಲ್ಲಿ ನಿಲ್ಲಬೇಕು ಅನ್ನುವಂಥ ವಿಚಾರಗಳಿಗೆ ವಿದ್ಯೆ ನಮಗೆ ಬಹಳ ಸಂಸ್ಕಾರವನ್ನು ಕೊಡುತ್ತೆ. ಆ ವಿದ್ಯೆಗೆ ಜಾಸ್ತಿ ಮಹತ್ವವನ್ನು ಕೊಡಬೇಕು. ಮತ್ತು ಎಲ್ಲರಿಗೂ ಸಮಾನವಾಗಿರುವಂಥ ವಿದ್ಯೆ ಅವಕಾಶಗಳನ್ನು ಕೊಡಬೇಕು. ಹೆಣ್ಮಕ್ಕಳಿಗೆ ವಿಶೇಷವಾಗಿ ಇವತ್ತು ನಾವು ಮಾತಾಡಲಿಕ್ಕೆ, ಓದ್ಕೊಳ್ಳಿಕ್ಕೆ ಮತ್ತು ಸಮಾನವಾದ ಅವಕಾಶಗಳನ್ನು ಕೇಳಲಿಕ್ಕೆ ನಮಗೇನಾದರೂ ತಂದೆ ಯಾರಾದರೂ ಇದ್ದರೆ, ಅವಕಾಶದ ಸ್ವಾತಂತ್ರ್ಯ ಏನಾದರೂ ತಂದು ಕೊಟ್ಟಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಇವತ್ತು ತಂದೆ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ರಾಮ್ಜಿ ಸಕ್ಪಾಲ್ ಅವರು ತನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕನ್ನುವಂಥ ಪ್ರಿನ್ಸಿಪಲ್ಸ್ ತಂದೆಗಿರುತ್ತೆ. ರಾಮ್ಜಿ ಸಕ್ಪಾಲ್ ಅವರಿಗೆ ತಾಯಿ ಮಗನನ್ನು ಭೀಮಾ ಅಂತ ಮುದ್ದಾಗಿ ಕರೀತಾ ಇರ್ತಾರೆ. ಮತ್ತೆ ಅವರು ವಿದ್ಯಾಭ್ಯಾಸಕ್ಕೆ ಹೋದಾಗ ಅವರಲ್ಲಿರುವಂಥ ಸದ್ಗುಣಗಳನ್ನು ನೋಡಿ ಅವರ ಗುರುಗಳು ಅಂಬೇಡ್ಕರನನ್ನು, ಅವರ ಹೆಸರನ್ನೇ ತನ್ನ ಜೀವನದಲ್ಲಿ ಭೀಮಾ ಅನ್ನೋ ಚಿಕ್ಕ ಹುಡುಗನಿಗೆ ಅಂಬೇಡ್ಕರ್ ಹೆಸರನ್ನು ಕೊಟ್ಟು ಬಿರುದನ್ನು ಕೊಡ್ತಾರೆ. ನನ್ನ ಹೆಸರು ನಿನ್ನ
ದೇಶದಲ್ಲಿ ಇರಲಿ ಅಂತ ಯಾರು ವಿದ್ಯಾದಾನ ಮಾಡಿರ್ತಾರೆ ಆ ಗುರುಗಳು ಅಂಬೇಡ್ಕರ್ ಅವ್ರಿಗೆ ಅವರ ಹೆಸರನ್ನ ಕೊಡ್ತಾರೆ, ನಾಮಾಂಕಿತ ಮಾಡ್ತಾರೆ. ತಂದೆಯ ಹೆಸರನ್ನ ಜೋಡಿಸಿ ಭೀಮ್ರಾವ್ ಸಕ್ಪಾಲ್ ಅಂತ ಕರೀತಾ ಇದ್ದಿದ್ದು. ಅಂದರೆ ಅವರ ಎಲ್ಲಿ ಮಹಾರಾಷ್ಟ್ರದಲ್ಲಿ ಅವರ ಅಡ್ಮಿಷನ್ಸ್ ಎಲ್ಲ ಆಗಿದೆ ಮಧ್ಯಪ್ರದೇಶಲ್ಲಿ, ಆ ಜಾಗದಲ್ಲಿ ಅವರ ತಂದೆ ಹೆಸರನ್ನ ಇರ್ತಾರೆ. ಆ ತಂದೆ ಹೆಸರ ಜೊತೆಗೆ ಅಂಬೇಡ್ಕರ್ ಅವರ ಹೆಸರನ್ನ ಕೊಡಬೇಕಂದ್ರೆ ಅವರು ಗುರುಗಳು ಅವರ ಹೆಸರನ್ನ ನಾಮಾಂಕಿತ ಮಾಡ್ತಾರೆ. ಯಾಕೆ ಅಂದರೆ ಒಬ್ಬ ವಿದ್ಯಾರ್ಥಿಯ ಪ್ರತಿಭೆ ಅವತ್ತು ಆ ಗುರುಗಳಿಗೆ ಮಾತ್ರ ಇವರ ಸಾಧನೆ ಗೊತ್ತಾಗ್ತಾ ಇತ್ತು. ಅದಾದ್ಮೇಲೆ ಬರೋಡಾ ಮಹಾರಾಜರು ಸ್ಕಾಲರ್ಶಿಪ್ ಅನ್ನ ಕೊಟ್ಟಾಗ, ಇವತ್ತು ಸರ್ಕಾರದ ಸ್ಕಾಲರ್ಶಿಪ್ ನಾವು ಯಾವ ರೀತಿ ಉಪಯೋಗ ಮಾಡ್ಕೋತಾ ಇದ್ದೀವಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅರ್ಥ ಮಾಡ್ಕೋಬೇಕು. ಅಂದಿನ ಕಾಲದಲ್ಲಿ ಬರೋಡಾ ಮಹಾರಾಜರು ಏನು ಸ್ಕಾಲರ್ಶಿಪ್ ಕೊಟ್ಟಿರ್ತಾರೆ, ಆ ಸ್ಕಾಲರ್ಶಿಪ್ ಇಂದ ಅವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಲಂಡನ್ ಯೂನಿವರ್ಸಿಟಿ, ಅವರು ಯಾವ್ಯಾವುದು ಕಂಟ್ರೀಸ್ಗೆ ಟ್ರಾವೆಲ್ ಮಾಡ್ತಾರೆ, ಅಲ್ಲಿ ಹೈಯೆಸ್ಟ್ ಎಜುಕೇಷನ್ನ ಮಾಡ್ತಾರೆ. ಸದಾಕಾಲ ಲೈಬ್ರರಿಯಲ್ಲಿ ಕುತ್ಕೊಂಡು ತನ್ನ ಇಡೀ ಜೀವನದಲ್ಲಿ ಜ್ಞಾನದ ಹಸಿವಿಂದ ಅವರು ಬೇರೆ ಯಾವುದೇ ಒಂದು, ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಆಸೆಗಳಿರುತ್ತೆ, ಆದರೆ ಅವರಿಗೆ ಜ್ಞಾನದ ಆಸೆ, ಜ್ಞಾನದ ಕೊರತೆಯಿಂದ ಅವರು ಪ್ರತಿಯೊಂದು ದೇಶನ ಪ್ರವಾಸ ಮಾಡಿದ್ದಾರೆ. ಜ್ಞಾನದ ಹಸಿವಿಂದ ಬೇರೆ ದೇಶಗಳಿಗೆ ಪ್ರವಾಸ ಮಾಡಿದ್ದಾರೆ. ಜ್ಞಾನದ ಮಹತ್ವವನ್ನು ಅರಿತಾರೆ, ದೇಶಕ್ಕೆ ಜ್ಞಾನದ ಜ್ಯೋತಿಯಾಗಿ ಬೆಳಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಅವರ ಸೇವೆಯ ಒಂದೇ ಒಂದು ಗುಣವನ್ನ ನಾನು ಮೈಗೂಡಿಸ್ಕೊಂಡಾಗ ನನಗೆ ಅರ್ಥ ಆಗಿದ್ದು, ಅನುಭವ ಆಗಿದ್ದು ಒಂದೇ ಒಂದು ವಿಚಾರ ಏನಂದ್ರೆ, 1960s 64 ಸರ್ಕಾರ KGF ಅಲ್ಲಿ ಮೈನಿಂಗ್ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ 1870 ಎಕರೆ ಜಾಗ ಕೊಡ್ತಾರೆ. ಪಬ್ಲಿಕ್